ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಮೊದಲಿಗೆ ಕ್ಷಮೆ ಇರಲಿ, ಇನ್ನು ಮುಂದಕ್ಕೂ ಸ್ವಲ್ಪ ದಿನದ ಮಟ್ಟಿಗೆ ಸಹಕರಿಸಿ. ನಾನು ತುಂಬ ಮನೆ ಕೆಲಸದಲ್ಲಿ ತೊಡಗಿಕೊಂಡಿರೋದ್ರಿಂದ ವೀಡಿಯೋಗಳು ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋಕ್ಕೆ ಆಗ್ತಾಯಿಲ್ಲ. ಬನ್ನಿ, ಇವತ್ತೊಂದು ಅದ್ಭುತವಾದ ವೀಡಿಯೋ ಅಂತಲೇ ಅಂದ್ಕೋಬೋದು. ಎಲ್ರಿಗೂ ಒಂದು ಸಮಸ್ಯೆ, ಎಷ್ಟು ಕ್ಲೀನ್ ಮಾಡಿದ್ರೂ ಮನೆ ಕ್ಲೀನ್ ಆಗ್ತಿಲ್ಲ. ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು, ಏನನ್ನು ಕ್ಲೀನ್ ಮಾಡಬೇಕು, ಮೊದಲು ಒಂದು ರೀತಿ ಗೊಂದಲದಲ್ಲೇ ಇರ್ತೀವಿ. ಎಷ್ಟು ಬೆಳಗ್ಗೆ ಎದ್ದು ರಾತ್ರಿವರೆಗೂ ಕೆಲಸ ಮಾಡಿದ್ರೂ ಕೆಲಸನೇ ಮುಗಿತಿಲ್ಲ ಅಂತ ಹೇಳೋರು ಎಷ್ಟೋ ಜನ. ಹಾಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಮನೆ ಯಾವಾಗಲೂ ಕೊಳಕಾಗಿರುತ್ತೆ. ನೋಡಿದ್ರೆ ಏನು ಅನ್ಕೋತಾರೆ ಅಂತ ಒಂದು ರೀತಿ ಮುಜುಗರನೂ ಆಗುತ್ತೆ. ಇದೆಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳೋದಕ್ಕಿಂತ ಲೈಫನ್ನು ನಾವು ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ಡ್ ಆಗಿ ನಾವು ನಡೆಸ್ತಾ ಬಂದರೆ ಈ ರೀತಿಯಾದ ಯಾವುದೇ ತೊಂದರೆಗಳು ಇರಲ್ಲ ಅನ್ನೋದು ನನ್ನ ಭಾವನೆ. ಸೊ ಇವತ್ತಿನ ಈ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರ್ಬೋದು. ಏನು ಕೆಲಸ ಮಾಡ್ತಾ ನಿಮ್ಮ ಜೊತೆ ಮಾತಾಡಲಿ. ಸೊ ಹಬ್ಬಕ್ಕೆ ಅನ್ನೋದಕ್ಕಿಂತ ನಂದಿದು ವೀಕ್ಲಿ ಕ್ಲೀನಿಂಗ್ ಅಂತ ಹೇಳ್ಬೋದು. ವಾರ ಏನೆಲ್ಲ ಕ್ಲೀನ್ ಮಾಡ್ತೀನೋ ಆ ವೀಕ್ಲಿ ಕ್ಲೀನಿಂಗ್ ಮಾಡ್ತಾ ನಿಮ್ಮ ಜೊತೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ಬಹುಶಃ ನಿಮ್ಮೆಲ್ರಿಗೂ ಇದು ಸಹಾಯ ಆಗ್ಬೋದು. ಮೊದಲಿಗೆ ಪ್ರತಿನಿತ್ಯ ಏನೆಲ್ಲ ನಾವು ರೂಢಿಸ್ಕೋಬೇಕು, ಜೀವನ ಆರ್ಗನೈಸ್ಡ್ ಆಗಿರಬೇಕು, ಯಾವುದೇ ರೀತಿ ಮನೆ ಕೊಳಕಾಗಿರಬಾರ್ದು, ಮುಜುಗರ ಆಗಬಾರ್ದು ಅಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ. ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹಾಸಿಗೆ ಅಂದರೆ ಬೆಡ್ಡನ್ನು ಕ್ಲೀನ್ ಮಾಡಿ ಬೆಡ್ ಸ್ಪ್ರೆಡ್ಡನ್ನು ಅಥವಾ ನೀವು ಬ್ಲ್ಯಾಂಕೆಟ್ ಏನು ಯೂಸ್ ಮಾಡ್ತೀವಿ ಅದನ್ನು ಫೋಲ್ಡ್ ಮಾಡಿ ಕ್ಲೀನ್ ಮಾಡಿ ಬಂದರೆ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ, ಹಾಗೆ ಒಂದು ಕೆಲಸ ಮುಗೀತು. ಹಾಗೆ ಕ್ವಿಕ್ಕಾಗಿ ಒಂದು ಮನೇನ ಪೂರ್ತಿ ಒಂದು ರೌಂಡ್ ನೋಡ್ಕೊಂಬಿಟ್ರೆ ಕ್ಲೀನ್ ಆಗಿದೆಯಾ ಇಲ್ವಾ, ಏನೆಲ್ಲ ಸಣ್ಣದಾಗಿ ತೆಗಿಡಬೇಕು ಅದನ್ನು ಮಾಡ್ಕೊಂಬಿಡ್ಬೋದು. ಎಲ್ಲದಕ್ಕಿಂತ ದೊಡ್ಡ ಕೆಲಸ ಏನು ಗೊತ್ತಾ? ಬಟ್ಟೆಗಳು. ಹೌದು, ಕೊಳಕಾಗಿರೋ ಬಟ್ಟೆಗಳನ್ನು ಅಂದರೆ ನಾವು ಆಲ್ರೆಡಿ ಬಳಸಿರೋಂಥ ಬಟ್ಟೆಗಳನ್ನು ಮೊದಲು ಮಷಿನ್ ಇದ್ದರೆ ಮಷೀನಿಗೆ ಹಾಕಬೇಕು, ತೊಳೆಯೋದಿದ್ದರೆ ನೆನೆಸಿಡಬೇಕು. ಆ ಒಂದು ಲೋಡ್ ಬಟ್ಟೆನ ಮೆಷಿನಿಗೆ ಹಾಕಿ ಇದಿಷ್ಟು ಕೆಲಸ ನಿಮ್ಮ ಅಡುಗೆ ತಿಂಡಿ ಪಾತ್ರೆ ಜೊತೆಗೆ ಇದಿಷ್ಟು 3 ಕೆಲಸ ಪ್ರತಿನಿತ್ಯ ಮಾಡಿ. ಏನು ಹೇಳ್ರಿ, ಹಾಸಿಗೆ ಕ್ಲೀನ್ ಮಾಡ್ಕೊಳ್ಳೋದು, ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ಹಾಗೆ ಬಟ್ಟೆಯನ್ನು ಮೆಷಿನ್ಗೆ ಹಾಕೋದು. ಇನ್ನು ಮಧ್ಯಾಹ್ನ ಏನು ಮಾಡ್ಬೋದು ಪ್ರತಿನಿತ್ಯ ಅಂದರೆ ಈ ವಾರದಲ್ಲಿ ನಾನು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಬಟ್ಟೆ ಹಿಂದಿನ ದಿನ ಹಾಕಿರ್ತೀವಲ್ಲ ಆ ಬಟ್ಟೆಗಳನ್ನು ಮಡಿಸಿ ನಾವು ಅದನ್ನು ವಾರ್ಡ್ರೋಬ್ಗೋ ನಿಮ್ಮ ಕಬರ್ಡ್ಗಳಿಗೋ ನೀವು ಇಟ್ಕೊಳ್ಳೋದನ್ನು ಒಂದು ದೊಡ್ಡ ಕೆಲಸ ಅದು. ಅದನ್ನು ಮಧ್ಯಾಹ್ನದೊತ್ತು ಮಾಡ್ಕೋಬೇಕು. ಇನ್ನು ಸಂಜೆ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು, ಲಂಚ್ ಏನು, ನಾಳೆ ಏನು ಮಾಡೋಣ ಅನ್ನೋದ್ರ ಬಗ್ಗೆ ಒಂದು ಯೋಚನೆ, ಕ್ವಿಕ್ಕಾಗಿ ಒಂದು ಪ್ರಿಪ್ರೇಷನ್ ಅದಿಷ್ಟು ಮಾಡ್ಕೊಂಬಿಟ್ರೆ ನಾಳೆಯ ಒಂದು ಚಿಂತೆ ಇರಲ್ಲ. ಹಾಗೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ಕಿಚನ್ನ ಕ್ಲೀನ್ ಮಾಡಿ ಒಂದು ವೈಪ್ ಮಾಡಿ ಪಾತ್ರೆಗಳೆಲ್ಲ ಜೋಡಿಸಿಟ್ಟು ಮಲಗಿದ್ರೆ ಬೆಳಗ್ಗೆ ಎದ್ದಾಗ ನೆಮ್ಮದಿಯಾಗಿ ಕೆಲಸ ಶುರು ಮಾಡ್ಬೋದು, ಐ ಪ್ರಾಮಿಸ್. ಹಾಗೆ ಮಲ್ಗೋಕ್ಕೆ ಮುಂಚೆ ಒಂದು ರೌಂಡ್ ಅಗೇನ್ ಬೆಳಗ್ಗೆ ಹೇಗೆ ಹಾಗೇ ರಾತ್ರಿ ಮಲ್ಗೋಕ್ಕೆ ಮುಂಚೆ ಒಂದು ರೌಂಡ್ ಮುಂದಿಂದ ಹಿಂದಿನವರೆಗೂ ಎಲ್ಲ ಕಡೆ ಒಂದ್ಸರಿ ಚೆಕ್ ಮಾಡಿಬಿಡಿ. ಪ್ರತಿ ರೂಮ್ಸನ್ನು ಒಂದ್ಸಲ ನೋಡಿದಾಗ ಏನೆಲ್ಲ ಚಿಕ್ಕದಾಗಿ ತೆಗೆದಿಡ್ಬೋದು ಅಥವಾ ಡಸ್ಟ್ ಮಾಡ್ಬೋದು, ಸೋಫಾ ಕ್ಲೀನ್ ಮಾಡ್ಬೋದು, ಪಿಲ್ಲೋಸ್ ಅದ್ರ ಜಾಗಕ್ಕೆ ಇಡೋದು, ಮಕ್ಕಳ ಆಟಿಕೆಗಳು ಬುಕ್ಸನ್ನ ಎತ್ತಿಡ್ಬೋದು. ಇದನ್ನು ಮ್ಯಾಕ್ಸಿಮಮ್ 5ರಿಂದ 10 ನಿಮಿಷ ಅದನ್ನು ಎತ್ತಿಟ್ಬಿಟ್ಟು ನೀವು ನೆಮ್ಮದಿಯಾಗಿ ಮಲ್ಕೋಬೋದು. ಇದಿಷ್ಟು ಪ್ರತಿದಿನ ನೀವು ಪಾಲಿಸ್ಬೋದಾದಂಥ ಕೆಲಸಗಳು. ಇನ್ನು ವಾರಕ್ಕೊಮ್ಮೆ ಏನು ಕೆಲಸಗಳನ್ನ ಮಾಡ್ಕೋಬೇಕು? ಸರಿ, ಸೋಮವಾರದಂದು ಕಿಚನ್ ಕ್ಲೀನ್ ಮಾಡೋಣ ಅಂತ ಇಟ್ಕೊಳ್ಳಿ. ಹೌದು, ಪ್ರತಿ ಸೋಮವಾರ ನಾನು ಕಿಚನ್ ಕ್ಲೀನ್ ಮಾಡ್ತೀನಿ. ಕಿಚನ್ ಕ್ಲೀನ್ ಮಾಡೋದಲ್ಲಿ ಗ್ರಾಸರಿ ಬಾಟಲ್ಸ್ ತೊಳೆದಿಡೋದು, ಗ್ರಾಸರಿ ಫಿಲ್ ಮಾಡೋದು, ಕಿಚನ್ನ ಒಂದು ಟ್ಯಾಂಡಮ್ ಬಾಕ್ಸಸ್ನ ಕ್ಲೀನ್ ಮಾಡ್ಕೊಳ್ಳೋದು, ಏನೋ ಆಯಿಲ್ ಫಿಲ್ ಮಾಡೋದು, ಆಯಿಲ್ ಬಾಟಲ್ಸ್ ತೊಳೆಯೋದು. ಕಿಚನ್ ಕ್ಲೀನಿಂಗಿಗೆ ಪ್ರತಿ ಸೋಮವಾರನ ಡೆಡಿಕೇಟೆಡ್ ಮಾಡಿ. ಮಂಗಳವಾರ ಕರ್ಟನ್ಸು, ಡೋರ್ ಮ್ಯಾಟ್ಸು, ಬೆಡ್ ಸ್ಪ್ರೆಡ್ಸು, ಬ್ಲ್ಯಾಂಕೆಟ್ಸು ಇದೆಲ್ಲದನ್ನು ತೊಳೆಯೋಕ್ಕೆ ಹಾಕೋಣ ಮಂಗಳವಾರ ಅಂತ ಒಂದು ಪ್ಲ್ಯಾನಿಂಗಿಗೆ ಬನ್ನಿ. ಬುಧವಾರ ಬಾತ್ರೂಮ್ಸ್. ಯೂಶಲಿ ನಾನು ಬುಧವಾರ ಬಾತ್ರೂಮ್ಸ್ ಯಾಕೆಂದರೆ ತಲೆ ಸ್ನಾನ ಮಾಡಬೇಕು ಅವತ್ತು. ಭಾನುವಾರ ತಲೆ ಸ್ನಾನ ಮಾಡೋದ್ರಿಂದ ಬುಧವಾರದಂದು ನಾನು ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ತೀನಿ. ಮತ್ತು ಭಾನುವಾರ ಕ್ಲೀನ್ ಮಾಡಿದ್ರೆ ಮತ್ತೆ ಭಾನುವಾರ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡ್ತೀನಿ. ಯಾವತ್ತು ತಲೆ ಸ್ನಾನ ಮಾಡ್ತೀನಿ ಆವತ್ತು ನನ್ನ ಒಂದು ರೂಟೀನ್. ನೀವು ಈಗ ಹೇಳ್ತಾ ಇರೋದನ್ನು ಯಾವ ದಿನನಾದರೂ ನೀವು ಆಲ್ಟ್ರ್ ಮಾಡ್ಕೋಬೋದು, ಬಟ್ ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಎಕ್ಸಾಂಪಲ್, ಬುಧವಾರ ಬಾತ್ರೂಮ್ಸ್, ಇನ್ನು ಗುರುವಾರ ಫ್ರಿಡ್ಜ್,
ಅಂದರೆ ಫ್ರಿಜ್ಜನ್ನ ಒಂದು ಕ್ವಿಕ್ಕಾಗಿ ಕ್ಲೀನ್ ಮಾಡಿದರೆ, ಪ್ರತಿ ವಾರ ಕ್ಲೀನ್ ಮಾಡಿದರೆ ಮ್ಯಾಕ್ಸಿಮಮ್ 10 ನಿಮಿಷಕ್ಕೆ ನಿಮ್ಮ ಫ್ರಿಜ್ ಕ್ಲೀನ್ ಆಗುತ್ತೆ. ನಂಬ್ತೀರಾ? ಅದಕ್ಕೋಸ್ಕರ ನಾವು ತಿಂಗಳಿಗೋ 2 ತಿಂಗಳಿಗೋ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಅರ್ಧ ದಿನ ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಪ್ರತಿ ಗುರುವಾರ ಫ್ರಿಜ್ಜು ಅಥವಾ ಗ್ರಾಸರಿ ಬಾಕ್ಸ್ಗಳನ್ನೆಲ್ಲ ಕ್ಲೀನ್ ಮಾಡೋದು. ಇನ್ನು ಶುಕ್ರವಾರ ಬೆಡ್ರೂಮಲ್ಲಿ ಏನಿರುತ್ತೆ ಕ್ಲೀನ್ ಮಾಡೋಕ್ಕೆ ಅಂತ ಅಂದ್ಕೊಂಡ್ರೆ, ವಾರ್ಡ್ರೋಬ್ಸ್ ಇದೆ. ಸೊ ವಾರ್ಡ್ರೋಬ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು, ಡ್ರೆಸ್ಸಿಂಗ್ ಏರಿಯಾ ಕ್ಲೀನ್ ಮಾಡ್ಕೋಬೋದು. ಅಲ್ಲಲ್ಲಿ ಎಲ್ಲೆಲ್ಲೋ ಹಾಕಿರ್ತೀವಿ, ವಾಚ್ ಅಂತೆ, ಕಿವಿದು, ಅದು ಇದು ಅಂದ್ಕೊಂಡು ಎಲ್ಲದನ್ನೂ ಒಂದು ಆರ್ಗನೈಸ್ ಮಾಡೋಕ್ಕೆ ನೀವು ಶುಕ್ರವಾರನ ಮುಡುಪಾಗಿಡ್ಬೋದು. ಇನ್ನು ಶನಿವಾರ ಮಕ್ಕಳಿರ್ತಾರೆ, ಮಕ್ಕಳ ರೂಮ್ನ ಇಟ್ಕೊಳ್ಳಿ. ನಿಮ್ಮ ಬೆಡ್ರೂಮ್ ಆದರೆ ಇನ್ನು ಉಳಿಯೋದು ಮಕ್ಕಳ ರೂಮು, ಮಕ್ಕಳದೋ ಅತ್ತೆ ಮಾವಂದ್ರದೋ ಒಟ್ಟು ಇನ್ನೊಂದು ಬೆಡ್ರೂಮ್ನ ಶನಿವಾರಕ್ಕೆ ಇಟ್ಕೊಳ್ಳಿ. ಸಂಡೇ ರೆಸ್ಟ್. ಇದು ಕೇಳಲಿಕ್ಕೆ ತುಂಬ ಖುಷಿ ಆಗುತ್ತಲ್ವ? ಪ್ರತಿದಿನ ಒಂದೊಂದು ಕೆಲಸ ಮಾಡಿದರೆ ಭಾನುವಾರದಂದು ಕಂಪ್ಲೀಟ್ ರೆಸ್ಟ್ ಮಾಡಿ ಪ್ರತಿನಿತ್ಯ ಮಾಡೋ ಕೆಲಸಗಳನ್ನು ಮಾಡಿ. ಭಾನುವಾರದಂದು ಚಿಕ್ಕದಾಗಿ ಒಂದು 10 ನಿಮಿಷಕ್ಕೆ ಆಗುವಂಥ ಕೆಲಸಗಳು, ಆದರೆ ಭಾನುವಾರನ ನಿಮಗೋಸ್ಕರ ಇಟ್ಕೊಳ್ಳಿ, ಆದಷ್ಟು ರೆಸ್ಟ್ ಮಾಡಿ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬನ ಇದೇ ಶುಕ್ರವಾರದಂದು ಮಾಡ್ತಾಯಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಯಾವಾಗಲೂ ಮಾಡೋದು, ಈ ಸಲನೂ ಕೂಡ ಹಾಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಈ ಸಲ ಹಬ್ಬನ ಆಚರಿಸ್ತಾ ಇದ್ದೀನಿ. ಕಾರಣ ಮನೆ ಹತ್ರ ಕೆಲಸ, ಹಾಗೆ ತುಂಬ ಎಲ್ಲ ಮತ್ತೆ ನಾನು ಏನು ಬಾಕ್ಸ್ಗಳಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರೋದನ್ನು ತೆಗಿಬೇಕು, ಮತ್ತು ಆ ಮನೆಗೆ ಹೋಗಬೇಕಾದ್ರೆ ಮತ್ತೆ ಸೆಟ್ ಮಾಡಬೇಕು. ಅದೆಲ್ಲ ಬೇಡವೇ ಬೇಡ. ಈ ಸಲ ಸಿಂಪಲಾಗಿ ಮಾಡಿ ಪೂಜೆ ಮುಗಿಸೋಣ, ಮುಂದಿನ ವರ್ಷ ನೋಡ್ಕೊಳ್ಳೋಣ. ಚೆನ್ನಾಗಿ ಮಾಡಿದ್ರಾಯ್ತು ಅನ್ನೋದು ಒಂದು ಭಾವನೆ ಅಂದ್ಕೊಂಡಿದ್ದೀನಿ. ಏನೆಲ್ಲ ಆಗತ್ತೆ ಗೊತ್ತಾಗತ್ತೆ. ಇನ್ನು ಯಾರೋ ಕೇಳ್ತಾ ಇದ್ರಿ, ಈ ಸಲ ಹೇಗೆ ಜೋಡಿಸ್ಕೊಳ್ತೀರಾ ತೋರಿಸ್ರಿ ಅಂತ. ಈ ಸಲ ಹೋದ ಸಲ ಅಂತಲ್ಲ, ಪ್ರತಿ ಸಲನೂ ಪೂಜೆಗೆ ಏನು ಬೇಕೋ ಅದನ್ನು ಪ್ರತಿ ಸಲನೂ ಒಂದೇ ರೀತಿಯಲ್ಲೇ ಜೋಡಿಸ್ಕೊಳ್ಳೋದು. ಈ ವರ್ಷ ಒಂಥರ, ಮುಂದಿನ ವರ್ಷ ಒಂಥರ ನಾವು ಮಾಡಲಿಕ್ಕೆ ಬರೋದೇ ಇಲ್ಲ. ತುಂಬಾ ಕೊಳಕಾಗಿ ಸುಮಾರು ದಿನಗಳು, ತಿಂಗಳುಗಟ್ಟಲೆ ಮನೇನ ಕ್ಲೀನ್ ಮಾಡದೆ ಬಿಟ್ಕೊಂಡು ಒಂದೇ ಸಲಕ್ಕೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೋದರೆ ನಿಜವಾಗ್ಲೂ ನಮ್ಮ ಕೈಲಾಗಲ್ಲ. ಆಗ ಯಾರಾದರೂ ಹೆಲ್ಪರ್ಸ್ ಬೇಕಾಗತ್ತೆ, ಯಾರನ್ನಾದರೂ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ, ಸುಮಾರು ಜನ ಬ್ಯಾಂಗ್ಳೂರಲ್ಲಿ ಆ ಫೆಸಿಲಿಟಿ ಇದೆ. ಆ ಕಂಪನಿಯವ್ರನ್ನ ಕರೆದ್ಬಿಟ್ರೆ ಅವರೇ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಒಂದು ಕಂಪನಿಯವರು ಬಂದು ಕ್ಲೀನ್ ಮಾಡಿ ಹೋಗೋಷ್ಟು ನಾವು ಮನೆಯನ್ನು ಕೊಳಕಾಗಿ ಇಟ್ಕೊಳ್ಳೋದಕ್ಕಿಂತ ಆವಾಗ ಮಾಡ್ಕೊಂಡ್ಬಿಟ್ರೆ ಅದರ ಅವಶ್ಯಕತೆಯೇ ಬೀಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದು ನನ್ನ ರೆಗ್ಯುಲರ್ ರೂಟೀನ್ ಇರುತ್ತೆ. ಪ್ರತಿದಿನ ನಾನು ಆಲ್ರೆಡಿ ಈಗ 2-3 ಇಯರ್ಸ್ ಬ್ಯಾಕ್ ರೂಟೀನ್ ಒಂದು ವಿಡಿಯೋನ ಮಾಡಿದ್ದೀನಿ. ಅಂದರೆ ಯಾವ ರೀತಿ ನಾವು ಕೆಲಸನ ಡಿವೈಡ್ ಮಾಡ್ಕೊಂಡು ಮಾಡ್ಬೋದು ಅಂತ. ಅದರಲ್ಲೂ ಕೂಡ ನಾನು ಹೇಳೋದಿಷ್ಟೇ, ಪ್ರತಿನಿತ್ಯ ಮಾಡೋ ಕೆಲಸಗಳನ್ನು ಡಿವೈಡ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ವೀಕ್ಲಿ ಮಾಡೋ ಕೆಲಸಗಳನ್ನು ಬರೆದಿಟ್ಕೊಳ್ಳಿ. ಸೊ ಪ್ರತಿನಿತ್ಯ ಮಾಡೋ ಕೆಲಸಗಳಾಯಿತು, ಈಗ ವೀಕ್ಲಿ ಕೆಲಸಗಳು ಆಯಿತು. ಸೊ ಮಂತ್ಲಿ ಯಾವ ಕೆಲಸಗಳನ್ನು ಮಾಡ್ಬೋದು ಬನ್ನಿ ನೋಡೋಣ. ಈಗ ನಮ್ಮ ಮನೆಯಲ್ಲಿ ಕೈಗೆ ಎಟುಕದೇ ಇರೋವಂಥ ವಸ್ತುಗಳು ಅಂದರೆ ಸೀಲಿಂಗ್ ಫ್ಯಾನ್ಸು, ಲೈಟ್ಗಳು, ಶ್ಯಾಂಡಲರ್ಸ್ ಇದ್ದರೆ ಅದು, ಆಮೇಲೆ ಎಕ್ಸ್ಟ್ರಾ ಬಲ್ಬ್ಸ್ ಏನೇನೋ ಇರುತ್ತೆ ನಾವು ಡೆಕೋರೇಷನ್ಗೆ ಅಂತ ಸೀಲಿಂಗಲ್ಲೆಲ್ಲ ಹಾಕಿರ್ತೀವಿ. ಅದೆಲ್ಲದನ್ನು ಕ್ಲೀನ್ ಮಾಡೋಕ್ಕೆ ಒಂದಿನ ಅಂತ ಬೇಕಲ್ವಾ? ಸೊ ಮಂತ್ಲಿ ಒಂದು ದಿನಾನ, ಒಂದು ತಾರೀಖನ್ನು ಬೇಕಾದರೆ ಗೊತ್ತು ಮಾಡ್ಕೊಳ್ಳಿ. ಆ ದಿನಾನ ನೀವು ಸೀಲಿಂಗ್ ಫ್ಯಾನ್ಸ್ ಕ್ಲೀನ್ ಮಾಡೋಕ್ಕೆ, ಬಲ್ಬ್ಸ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ನೀವು ಇಟ್ಕೋಬೋದು. ಹಾಗೆ ಈ ಕ್ಯಾಬಿನೆಟ್ಟು, ವಾರ್ಡ್ರೋಬ್ಸು, ಡೋರ್ಸ್ಗಳಿರುತ್ತೆ ನೋಡಿ, ಆರ್ಗನೈಸೇಷನನ್ನು ನಾನು ವೀಕ್ಲಿಯಲ್ಲಿ ಹೇಳಿದೆ. ಸೊ ಕ್ಯಾಬಿನೆಟ್ ಡೋರ್ಸು, ವಾರ್ಡ್ರೋಬ್ ಡೋರ್ಸು, ಹ್ಯಾಂಡಲ್ಗಳು, ಡೋರ್ ಹ್ಯಾಂಡಲ್ಸು ಅದೆಲ್ಲ ಪಾಲಿಷ್ ಹೋಗಿರುತ್ತೆ. ಕೆಲವೊಂದು ಸಲ ನಿಮಗೆ ಆನ್ಲೈನಲ್ಲೇ ವುಡ್ ಪಾಲಿಷ್ ಕೂಡ ಸಿಗುತ್ತೆ. ಆ ವುಡ್ ಪಾಲಿಷ್ನ ಸ್ಪ್ರೇ ಮಾಡಿಬಿಟ್ಟು ಜಸ್ಟ್ ವೈಪ್ ಮಾಡೋದಷ್ಟೇ. ಅದನ್ನು ಬಳಸ್ತಿರೋ ಸ್ಟೀಲ್ ಪಾಲಿಷ್ ಅಂತ ಸಿಗುತ್ತೆ, ಸ್ಟೀಲ್ ಟ್ಯಾಪ್ಸ್ಗಳಿಗೆ ಅದಕ್ಕೆಲ್ಲ ಸ್ಪ್ರೇ ಮಾಡಿ ಜಸ್ಟ್ ವೈಪ್ ಮಾಡಿದರೆ ಹೊಸದಾಗಿ ಶೈನ್ ಬರುತ್ತೆ. ಈ ಥರ ವೈಪಿಂಗ್ ಎಲ್ಲ ಇಟ್ಕೊಳ್ಳೋದು ಮಂತ್ಲಿ ಒಂದ್ಸಲಿ ಇಟ್ಕೊಳ್ಳಿ. ಹಾಗೆ ಫ್ರಿಜ್ಜನ್ನು ಡೀಪ್ ಕ್ಲೀನಿಂಗ್, ಫ್ರಿಜ್ಜು, ಕ್ಯಾಬಿನೆಟ್ಸು ಮತ್ತು ಮೈಕ್ರೋವೇವ್ ಅದನ್ನು ಆ ಜಾಗದಿಂದ ತೆಗೆದು ಎಲ್ಲ ಅದರಲ್ಲಿರುವಂಥ ಭಾಗಗಳನ್ನು ತೆಗೆದು ಕ್ಲೀನ್ ಮಾಡಿ ಒರೆಸಿ ಹೊಸದಾಗಿ ಸ್ವಚ್ಛ ಮಾಡಿ ಇಡೋದನ್ನು ತಿಂಗಳಿಗೆ ಒಂದು ಸಲ, ಪ್ರತಿನಿತ್ಯ ಬೇಡ. ನಾನು ಆವಾಗಲೇ ಹೇಳಿದೆ, ಫ್ರಿಜ್ಜನ್ನು ಪ್ರತಿ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿದ್ರೆ 10 ನಿಮಿಷ ಸಾಕು ಅಂತ. ಹೌದು, ತೆಗೆಯೋದು, ಬಾಕ್ಸ್ಗಳನ್ನು ಕ್ಲೀನ್ ಮಾಡಿ ತರಕಾರಿಗಳನ್ನು ಇಟ್ಬಿಟ್ಟು ಇಡೋಕ್ಕೆ 10 ನಿಮಿಷ ಸಾಕು. ಆದರೆ ಪೂರ್ತಿ ಫ್ರಿಜ್ಜಲ್ಲಿರುವಂಥ ಬಾಕ್ಸ್ಗಳನ್ನೆಲ್ಲ ನಾವು ತೊಳೆದು ಆ ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡಿ, ಡಬ್ಬಗಳನ್ನೆಲ್ಲ ವಾಶ್ ಮಾಡಿ ಇಡಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ. ಅದನ್ನು ಮಂತ್ಲಿ ಕ್ಲೀನಿಂಗಲ್ಲಿ ಫ್ರಿಡ್ಜ್ ಕ್ಲೀನಿಂಗ್ನ, ಡೀಪ್ ಕ್ಲೀನಿಂಗ್ನ ನೀವು ಇಟ್ಕೋಬೋದು. ಹಾಗೆ ಕ್ಯಾಬಿನೆಟ್ಸ್,
ಈಗ ನಾವು ಕಟ್ಲರೀಸ್ ಎಲ್ಲ ಇಡಲಿಕ್ಕೆ ಅಂತ ನಮ್ಮ ಗ್ಯಾಸ್ ಸ್ಟೋವ್ ಕೆಳಗಡೆ ಒಂದು ಡ್ರಾವರ್ನ ಕೊಟ್ಟಿರ್ತಾರೆ. ಆ ಕ್ಯಾಬಿನೆಟ್ನ ತೆಗೆದು ಅದರಲ್ಲಿರೋ ಎಲ್ಲ ಭಾಗಗಳನ್ನು ತೊಳೆದು ಒರೆಸ್ಬಿಟ್ಟು ಆ ಜಾಗಕ್ಕೆ ನಾವು ಮತ್ತೆ ಕಟ್ಲರಿನ ಜೋಡಿಸ್ಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಸೊ ಮಂತ್ಲಿ ಕ್ಲೀನಿಂಗ್ ಮಾಡೋದ್ರಲ್ಲಿ ಈ ಒಂದು ಕೆಲಸನ ನಾವು ಇಟ್ಕೋಬೋದು. ಮೈಕ್ರೋವೇವ್ ಅಷ್ಟೇ ಅಲ್ವಾ, ನಾವು ಬಳಸ್ತೀವಿ, ಒರೆಸ್ತೀವಿ, ಇಡ್ತೀವಿ, ಬಳಸ್ತೀವಿ, ಒರೆಸ್ತೀವಿ, ಇಡ್ತೀವಿ. ಆದರೆ ಯಾವತ್ತಿಗೂ ಅದನ್ನು ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಲ್ಲ. ಡೀಪ್ ಕ್ಲೀನ್ ಅಂದರೆ ಏನು ಗೊತ್ತಾ, ವೆನಿಗರ್ ಸ್ಪ್ರೇನ ನೀವು ಮಾಡಿಬಿಟ್ಟು ಕ್ಲೀನಾಗಿ ಒಳಗಡೆ ಎಲ್ಲ ಒರೆಸ್ಬಿಟ್ಟು ಫಸ್ಟು ಸ್ವಿಚ್ ಆಫ್ ಮಾಡಿ ಅನ್ಪ್ಲಗ್ ಮಾಡೋದನ್ನು ಮರಿಬೇಡಿ. ಆ ನಂತರ ನೀವು ಕೈ ಇಟ್ಬಿಟ್ಟು ಎಲ್ಲದನ್ನು ನೀವು ಕ್ಲೀನ್ ಮಾಡ್ಕೋಬೋದು. ಅದು ಮೈಕ್ರೋವೇವ್ ಸ್ಟೋರಿ. ಸೊ ವ್ಯಾಕ್ಯೂಮ್ ಕ್ಲೀನರ್ಸ್ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲದೇ ಇದ್ದರೂ ಕೂಡ ನೀವು ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಸೋಫಾ, ಚೇರ್ಸು ಅಥವಾ ಡೋರ್ ಕರ್ಟನ್ಸು, ಮ್ಯಾಟ್ಸ್ ಏನಾದರೂ ವ್ಯಾಕ್ಯೂಮ್ ಮಾಡೋವಂಥದ್ದು, ವಿಂಡೋ ಪೇನ್ಸು, ಈ ಕಿಟಕಿಯ ಕೆಳಭಾಗದಲ್ಲೆಲ್ಲ ಡಸ್ಟು ಧೂಳು ಸಿಕ್ಕಾಬಟ್ಟೆ ಕೂತ್ಕೊಂಡಿರುತ್ತೆ. ಅದೆಲ್ಲ ಪ್ರತಿನಿತ್ಯ ಮಾಡೋಕ್ಕಾಗಲ್ಲ, ವಾರಕ್ಕೊಂದ್ಸರಿನೂ ಆಗಲ್ಲ. ಯಾಕಂದರೆ ಸ್ನಾನ, ಪೂಜೆ, ತಿಂಡಿ, ಕೆಲ್ಸಕ್ಕೆ ಹೋಗೋರು ಕಳಿಸ್ಬೇಕು, ನಾವು ಕೆಲ್ಸಕ್ಕೆ ಹೋಗೋದ್ರೆ ಓಡ್ತಾ ಇರಬೇಕು. ಇದೆಲ್ಲ ಮಂತ್ಲಿಗೆ ಇಟ್ಕೋಬೇಕಾಗಿರೋ ಕೆಲಸ. ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಡು ನೀವು ಕಾರ್ಪೆಟ್ಸ್ ಕ್ಲೀನ್ ಮಾಡೋದು, ಸೋಫಾ ಸಂದಿಯಲ್ಲೆಲ್ಲ ತುಂಬ ಧೂಳಾಗಿರುತ್ತೆ, ಕುಷನ್ ಸಂದಿಯಲ್ಲಿ ಆ ಕುಷನ್ಗಳನ್ನೆಲ್ಲ ತೆಗೆದ್ಬಿಟ್ಟು ವ್ಯಾಕ್ಯೂಮ್ ಮಾಡಿ ಮತ್ತೆ ಆರ್ಗನೈಸ್ ಮಾಡೋದು. ಲಿವಿಂಗ್ ಏರಿಯಾದಲ್ಲಿ ನಾವೆಲ್ಲ ಕಾರ್ಪೆಟ್ಸ್ ಹಾಕೋ ಅಭ್ಯಾಸ ಇದೆ ಅಲ್ವಾ. ಆ ಕಾರ್ಪೆಟ್ಸ್ನ ನಾವು ವಾಶ್ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ವಾಷಿಂಗ್ ಮಿಷಿನಲ್ಲಿ ಹಾಕೋಕ್ಕಾಗಲ್ಲ. ಸೊ ಅದ್ರ ಮೇಲೆ ನೀವು ಬೇಕಿಂಗ್ ಸೋಡಾನ ಸ್ಪ್ರೆಡ್ ಮಾಡಿ, ಅಂದರೆ ಹಾಕಿಬಿಟ್ಟು ಬೇಕಿಂಗ್ ಸೋಡಾನ ಸ್ವಲ್ಪ ಹೊತ್ತು ಹಾಕಿ ಆ ನಂತರ ನೀವು ಬ್ರಷಲ್ಲಿ ಬ್ರಷ್ ಮಾಡಿ ವ್ಯಾಕ್ಯೂಮ್ ಮಾಡಿದಾಗ ಹೊಸ ಕಾರ್ಪೆಟ್ ಥರ ಆಗುತ್ತೆ. ನಮ್ಮ ಮನೇಲಿ ಕಾರ್ ವಾಶ್ ಏನು ಜೆಟ್ ಬರುತ್ತೆ ಅದನ್ನು ತಂದಿಟ್ಕೊಂಡಿದ್ದೀವಿ. ಅದನ್ನೇ ಬಳಸ್ಬಿಟ್ಟು ನಾವು ಕಾರ್ಪೆಟ್ಗಳನ್ನ, ಡೋರ್ ಮ್ಯಾಟ್ಸನ್ನೆಲ್ಲ ಕ್ಲೀನ್ ಮಾಡೋದು. ಸೊ ಮಂತ್ಲಿ ಕ್ಲೀನಿಂಗಲ್ಲಿ ನೀವು ಕಾರ್ಪೆಟ್ಸು, ಡೋರ್ ಮ್ಯಾಟ್ಸು, ಮ್ಯಾಟ್ರಸಸ್ ಅಂದರೆ ನೀವು ಮಲಗುವಂಥ ಹಾಸಿಗೆನ ಆ ಬೆಡ್ ಸ್ಪ್ರೆಡ್ನ ತೆಗೆದು ಹಾಸಿಗೆಯ ಸಂದಿಯಲ್ಲಿ ನೀವು ವ್ಯಾಕ್ಯೂಮ್ ಮಾಡಿ ನೋಡಿ ನಿಮಗೆ ಎಷ್ಟು ಧೂಳು ಬರುತ್ತೆ ಅಂತ ಹೇಳಿ. ಹೌದು, ನಾವು ವೀಕ್ಲಿ ಒನ್ಸ್ ಮಾಡ್ತೀನಿ, ಮೇಲೆ ಯಾವಾಗೆಲ್ಲ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತೀನಿ ಆವಾಗೆಲ್ಲ ವ್ಯಾಕ್ಯೂಮ್ ಮಾಡ್ತೀನಿ. ನಿಜವಾಗ್ಲೂ ಎಲ್ಲಿಂದ ಇಷ್ಟು ಡಸ್ಟ್ ಒಳಗಡೆ ಬರುತ್ತೆ ಅಂತ ಗೊತ್ತಾಗಲ್ಲ. ಬೆಡ್ಡಿನ ಸಂದಿಯಲ್ಲಿ ಎಲ್ಲೆಲ್ಲ ಸ್ಟಿಚಿಂಗ್ಸ್ ಹಾಕಿರ್ತಾರೆ ನೋಡಿ ಮ್ಯಾಟ್ರಸಸ್ಗೆ, ಆ ಸಂದಿಯಲ್ಲೆಲ್ಲ ಸಿಕ್ಕಾಬಟ್ಟೆ ಡಸ್ಟ್ ಇರುತ್ತೆ. ಅದನ್ನು ಡೆಡ್ ಸ್ಕಿನ್ ಅಂತಾರೆ, ಡಸ್ಟ್ ಅಂತಾರೆ. ಅದನ್ನು ನಾವು ವ್ಯಾಕ್ಯೂಮ್ ಮಾಡ್ಬೋದು. ಈಗ ಪಿಲ್ಲೋ ಕೇಸಸ್ಸು, ಪ್ರತಿ ಸಲನೂ ಪಿಲ್ಲೋಸು ಅದನ್ನು ಪ್ರತಿ ಸಲ ತೊಳೆಯಲ್ಲ ನಾವು. ಅದನ್ನು ಮಷಿನ್ಗೆ ಹಾಕೋಕೆ ಬಂದರೆ ಬೇಸಿಗೆಯಲ್ಲಿ ಹಾಕ್ಬೋದು, ತುಂಬ ಬಿಸಿಲಿದ್ದಾಗ 2 ತಿಂಗಳಿಗೋ 3 ತಿಂಗಳಿಗೋ ಹಾಕ್ಬೋದು. ಆದರೆ ಅದನ್ನು ನಾವು ವ್ಯಾಕ್ಯೂಮ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಡಸ್ಟನ್ನ ನಾವು ಅಲ್ಲಿ ಇಟ್ಕೊಂಡಿದ್ದೀವಿ ಅಂತ. ಸೊ ಇದೇ ರೀತಿ ಈ ಕಿಟಕಿಯ ಹೊರಭಾಗ ಎಲ್ಲ ಕ್ಲೀನ್ ಮಾಡೋದು ತುಂಬ ಕಷ್ಟ. ಆ ಹೊರಭಾಗನೆಲ್ಲ ನಾವು ಮಂತ್ಲಿ ಒನ್ಸ್ ನಾವು ಏನಾದರೂ ಸ್ಪ್ರೇ ಮಾಡಿ ಒರೆಸ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ತಿಂಗಳಿಗೆ ಒಂದು ಸಲ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೋದು. ಈ ಕ್ಲೀನಿಂಗ್ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋ ಉದ್ದೇಶ ಒಂದು ಮೋಟಿವೇಶನ್, ಕೆಲಸ ಆಗಲ್ಲ ಅನ್ನೋರಿಗೆ ಒಂದು ರೀತಿಯ ಟಿಪ್ಸ್ ಅಂತಲೇ ಹೇಳ್ಬೋದು. ಇದನ್ನು ಯೂಸ್ ಮಾಡ್ಕೊಂಡು ನೀವು ಕೂಡ ಆ ರೀತಿ ಕೆಲಸ ಮಾಡ್ಕೋಬೋದು. ನಾನು ಡೈಲಿ ಏನೆಲ್ಲ ಮಾಡ್ಬೋದು, ಮಂತ್ಲಿ ಏನೆಲ್ಲ ಮಾಡ್ಬೋದು, ವೀಕ್ಲಿ ಕೂಡ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಕ್ಷಮಿಸಿ, ಯಾಕೆಂದರೆ ಕನ್ನಡದಲ್ಲಿ ಮತ್ತೆ ನಾನು ಇದು ಮಾಡಿ ಹಾಕೋಕ್ಕೆ ಲ್ಯಾಪ್ಟಾಪಲ್ಲಿ ಬರ್ತಾ ಇಲ್ಲ, ತುಂಬಾ ಪ್ರಯತ್ನ ಪಟ್ಟೆ. ಹಾಗಾಗಿ ಇಂಗ್ಲೀಷಲ್ಲೇ ಕೊಟ್ಟಿರ್ತೀನಿ, ದಯವಿಟ್ಟು ಅನುವಾದ ಮಾಡ್ಕೊಳ್ಳಿ, ಕ್ಷಮಿಸಿ ಅಂತಲೂ ಕೇಳ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗೆ ಪೀಕೋ ಫಾಲ್ಸ್ ಅಂದರೆ ಜಿಗ್ಜಾಗೋ ಫಾಲ್ಸ್ ಎಲ್ಲ ಮಾಡಿಸ್ಬಿಟ್ಟು ಪೂಜೆಗೆ ಇಡಬೇಡಿ. ಬ್ಲೌಸ್ನ ಕಟ್ ಮಾಡಿ ಇಡಬೇಡಿ. ಸೀರೆನ ಇಟ್ಬಿಟ್ಟು ಪೂರ್ತಿ ಸೀರೆನ ಇಟ್ಟು ಜೊತೆಗೊಂದು ಬ್ಲೌಸ್ ಪೀಸ್ನ ಇಡೋದನ್ನು ಮರಿಬೇಡಿ. ನಮ್ಮ ಮನೆಯಲ್ಲಿ ಕಿಟಕಿ ಇಲ್ಲ, ವೆಂಟಿಲೇಷನ್ ಇಲ್ಲ, ಬಾಗಿಲು ಬಿಟ್ಟರೆ ಗಾಳಿ ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೂ ನೀವು ನೋಡ್ತಾ ಇದ್ದರೆ ಎಷ್ಟು ಧೂಳಿದೆ ಅಂತ. ಹೌದು, ಸೊ ಈ ಥರ ನಮ್ಮ ಮನೆಯಲ್ಲೇ ಇದ್ದರೆ ಇನ್ನು ವೆಂಟಿಲೇಷನ್ ಇರುವಂಥ ಮನೆಗಳಲ್ಲಿ ಎಷ್ಟು ಧೂಳಿರುತ್ತೆ ಅಲ್ವಾ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಕೆಲಸ ಪ್ರತಿನಿತ್ಯ ಆಗುತ್ತೆ. ಈಗ ಕಮೆಂಟ್ ಮಾಡ್ತೀರಾ, ಮೇಡಮ್ ನೀವೇನೋ ಹೇಳ್ಬಿಡ್ತೀರಾ ನಮ್ಮ ಮನೇಲಿ ಇಷ್ಟು ಜನ ಅಂತ. ನೋಡಿ, ಯಾವುದು ಅಸಾಧ್ಯ ಅಲ್ಲ, ಕಷ್ಟ ಕರೆಕ್ಟು ಒಪ್ಕೋತೀನಿ, ಅಸಾಧ್ಯ ಅಲ್ಲ. ಮನ್ಸು ಮಾಡಿದ್ರೆ ಎಲ್ಲದನ್ನೂ ಮಾಡ್ಬೋದು. ಬಹುಶಃ ಇಷ್ಟೆಲ್ಲ ನೀವು ಸಾಮಾನುಗಳನ್ನು ಜಾಸ್ತಿ ಇಟ್ಕೊಂಡ್ರೆ ಆಗಲ್ಲ. ಕಡಿಮೆ ಇಟ್ಕೊಂಡು ತುಂಬ ಜನ ಇದ್ದಾಗ ಕಡಿಮೆ ಸಾಮಾನುಗಳನ್ನು, ಕಡಿಮೆ ಫರ್ನಿಚರ್ಸು ಅಥವಾ ಕಡಿಮೆ ವಸ್ತುಗಳನ್ನ ಇಟ್ಕೊಂಡಾಗ ನಮಗೆ ಕ್ಲೀನಿಂಗ್ ತುಂಬ ಈಸಿ ಆಗುತ್ತೆ. ಡಿಕ್ಲಟರ್ ಮಾಡಬೇಕು 100%. ನಾನು ಕೂಡ ಅದೇ ಹಾದಿಯಲ್ಲಿದ್ದೀನಿ. ಈಗ ಹೇಳಿದ ತಕ್ಷಣ ಸುಮಾರು ಜನ ನನಗೆ ಬೈತೀರಾ, ಏನು ಡಿಕ್ಲಟರ್ ಮಾಡಿದ್ದೀರಾ ಅಂತ. ಮಾಡ್ತೀನಿ. ಹೊಸ ಮನೆಗೆ ಹೋಗೋಕ್ಕೆ ಮುಂಚೆ
ಅತ್ಯಂತ ಕಡಿಮೆ ವಸ್ತುಗಳನ್ನು ತೊಗೊಂಡಂದರೆ ತುಂಬ ಕಡಿಮೆ ವಸ್ತುಗಳನ್ನು ನಾನು ತೊಗೊಂಡು ಹೋಗಿ ಇಟ್ಕೋಬೇಕು ಮನೇಲಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುವಂಥ ಗಿಫ್ಟ್ಗಳು ವಸ್ತುಗಳನ್ನು ನಾವು ಕ್ಯಾರಿ ಮಾಡಲೇಬೇಕು. ಅದು ಬಿಟ್ಟರೆ ತುಂಬ ಶೋ ಐಟಮ್ಸ್ನೆಲ್ಲ ಇಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಯಾವಾಗ ಎಲ್ಲ ಕಡೆಗೂ ಕಲರ್ ಕಾಣ್ತಾ ಇರಬಾರ್ದು ಅನ್ನೋದು ಒಂದು ಆಸೆ. ಹಾಗೆ ನಮ್ಮ ಮನೇಲಿ ನೀವು ಹೆಚ್ಚು ನೋಡಿದ್ರೆ ಸ್ವಲ್ಪ ಟ್ರೆಡಿಷ್ನಲ್ ವಸ್ತುಗಳು ಹೆಚ್ಚಾಗಿದೆ. ಅಲ್ಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈ ಇನ್ಫಾರ್ಮೇಟಿವ್ ವ್ಲಾಗ್ ಹೇಗನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನೂ ಕೂಡ ಶೇರ್ ಮಾಡಿ. ಹಬ್ಬ ಹತ್ರ ಬಂತು, ನೀವೆಲ್ಲರೂ ಕ್ಲೀನಿಂಗ್ ಮಾಡ್ಕೊಂಡಿದ್ದೀರಾ, ತಿಂಡಿಗಳನ್ನು ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಕರ್ಜಿಕಾಯಿ ಉಂಡೆಗಳೆಲ್ಲ ಮಾಡಿಟ್ಕೊಳ್ತೀರಾ ಈಗ ವರಮಹಾಲಕ್ಷ್ಮಿಗೆ. ನಾನಂತೂ ಅಜ್ಜಿಯ ಕೈರುಚಿ ಅವ್ರಿಗೆ ಫೋನ್ ಮಾಡಿ ತರಿಸ್ತಾ ಇದ್ದೀನಿ. ಅಜ್ಜಿಯ ಕೈರುಚಿ ಫೋನ್ ನಂಬರ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ನಂಬರ್ನ ಕೊಡ್ತೀನಿ. ಬಿಕಾಸ್ ಹೊಸ ನಂಬರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಲಾಸ್ಟ್ ಟೈಮ್ ತೊಂದರೆ ಆಯಿತು, ಕ್ಷಮಿಸಿ. ಹಾಗೆ ಇಷ್ಟೆಲ್ಲ ಕೆಲಸದ ನಡುವೆ ಹಿಟ್ಟುಗಳೆಲ್ಲ ಖಾಲಿಯಾಗಿತ್ತು. ಸೊ ಜಿನ್ನಿಗೆ ಅಂದರೆ ಗಿರ್ನಿಗೆ ಕಳಿಸ್ಬೇಕಿತ್ತು. ಸರಿ ಅಂಥೇಳಿ ಜೋಳ ಗೋಧಿ ಒಂದು ಸಲ ನೋಡ್ಬಿಡೋಣ. ರಾಗಿನೇ ನನಗೆ ನೋಡೋಕ್ಕೆ ಬರಲ್ಲ, ಆದರೆ ಕ್ಲೀನ್ ಮಾಡಿಸಿಟ್ಕೊಂಡಿದ್ದೀನಿ ಒಂದೇ ಸಲಕ್ಕೆ. ರಾಗಿದೇನು ಪ್ರಾಬ್ಲಮ್ ಇಲ್ಲ. ಜೋಳ ಮತ್ತು ಗೋಧಿನ ಒಂದು ಸಲ ಚೆಕ್ ಮಾಡಬೇಕು. ಎಷ್ಟೇ ಕ್ಲೀನ್ ಮಾಡಿಸಿದ್ರೂ ನನಗೊಂದು ಸಮಾಧಾನ ಆಗೋಲ್ಲ. ಒಂದು ಸಲ ಚೆಕ್ ಮಾಡಿ. ಜೋಳಕ್ಕೇನು ಬೆರೆಸಲ್ಲ, ಜೋಳನ ಡೈರೆಕ್ಟಾಗಿ ಹಾಕಿ ಕಳಿಸ್ತೀನಿ. ಇನ್ನು ಗೋಧಿಗೆ ಸ್ವಲ್ಪ ಮೆಂತ್ಯ ಹಾಕ್ತೀನಿ. ರಾಗಿಗೆ ಮಾತ್ರ ಓಟ್ಸ್ ಮತ್ತು ಮೆಂತ್ಯ ಹಾಕಿಬಿಟ್ಟು ನಾನು ಮೆಷಿನ್ ಮಾಡಿಸ್ತೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಹಾಕ್ಬೋದು. ಫ್ಲ್ಯಾಕ್ಸ್ ಸೀಡ್ಸ್ನ ಪುಡಿ ಮಾಡಿದ್ಮೇಲೆ ತುಂಬ ಹೊತ್ತು ಇಟ್ಟು ತಿನ್ನಬಾರ್ದು ಅನ್ನೋದೊಂದಿದೆ ರೂಢಿ. ನಾನೇ ಆ ಥರ ತಿಂತಾಯಿದ್ದೆ, ಅಂದರೆ ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಡೈಲಿ ಕುಡಿತಾ ಇದ್ದೆ. ಅದು ಡೈಲಿ ಪೌಡ್ರ್ ಮಾಡ್ಕೋಬೇಕಂತೆ, ಅದು ಮಾಡೋಕ್ಕಾಗಲ್ಲ. ಅದಕ್ಕಿಂತ ಡೈಲಿ ಒಂದು ಸ್ಪೂನ್ ಬಾಯಲ್ಲಿ ಹಾಕ್ಕೊಂಡು ತಿಂದುಬಿಟ್ರೆ ಅದೇ ಒಳ್ಳೆಯದು ಅಂತ ಅನಿಸ್ತು ನನಗೆ. ಸೊ ಏನಂದರೆ ಏನೇ ಕೆಲಸ ನೋಡಿ, ನಾನು ಹೇಳಿದೆ ಇವಾಗ ಈ ಮಂತ್ಲಿ ವೀಕ್ಲಿ ಡೈಲಿ ಕ್ಲೀನಿಂಗಲ್ಲಿ ಈ ಕೆಲಸ ಎಲ್ಲಿದೆ? ಇದೆಲ್ಲ ಪಾರ್ಟ್ ಆಫ್ ಲೈಫ್. ಪ್ರತಿಯೊಂದು ಮನೆಯಲ್ಲೂ ನಾವು ಮನೆಯ ಗೃಹಿಣಿಯರಿಗೆ ಇದೆಲ್ಲ ಕಾಮನ್ ಆಗಿ ನಾವು ಮಾಡುವಂಥ ಕೆಲಸಗಳು. ಹಾಗಂತ ಸುಲಭ ಮಾಡ್ಕೊಳ್ಳೋಕ್ಕೆ ಅಂಗಡಿಯಿಂದ ಹಿಟ್ಟು ತರಿಸ್ಬಿಟ್ಟು ಮಾಡಬೇಡಿ. ಆರೋಗ್ಯನ ನಾವಾಗೇ ನಮ್ಮ ಕೈಯಾರೆ ಆರೋಗ್ಯನ ಹಾಳು ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಹೆಚ್ಚು ಗ್ಲೂಟನ್ ಇರುತ್ತೆ, ಕೆಮಿಕಲ್ ಮಿಕ್ಸ್ ಆಗಿರುತ್ತೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದನ್ನು ನಮ್ಮ ಮನೆಯಲ್ಲಿ ಮಂದಿಯೆಲ್ಲ ತಿಂದಾಗ ವಿಷಾನ ಉಣಬಡಿಸ್ತಿದ್ದೀವಿ ಅಂತ ಅನಿಸಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಆದಷ್ಟು ನೀವೇ ಕೊಂಡ್ಕೊಂಡು ಬಂದಿರೋ ದಿನಸಿನ ಜಿನ್ನಿಗೆ ಹಾಕಿಸಿ ಆನಂತರ ನೀವು ಬಳಸೋದನ್ನು ರೂಢಿ ಮಾಡ್ಕೊಳ್ಳಿ. ನೋಡಿ, ಇದು ನಾನು ಮುತಾಲಿಕ್ ಸರ್ ಹತ್ರ ತೊಗೊಂಡಂಥ ಗೋಧಿ. ಮುತಾಲಿಕ್ ಸರ್ ಹತ್ರನೂ ಸಿಗುತ್ತೆ, ಸುಹಾಸಿನಿ ಹತ್ರನೂ ಸಿಗುತ್ತೆ. ಇದು ಎಮ್ಮರ್ ವೀಟ್ ಅಂತ ಸರ್ ಹತ್ರ ಸಿಗುವಂಥ ಗೋಧಿ. ಚಪಾತಿ ಅಂತೂ ಘಮ ಘಮ, ಇಡೀ ಮನೆಯಲ್ಲಿ ಅದು ಗೊತ್ತಾಗ್ಬಿಡುತ್ತೆ ನಾನು ಚಪಾತಿ ಮಾಡಿದ್ದೀನಿ ಅಂತ. ಅಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ, ಟೇಸ್ಟ್ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ನಾನು ಒಂದು ಸಲಕ್ಕೆ 30 kg ಆ ಥರ ತರಿಸಿಟ್ಕೊಳ್ತೀನಿ. ಸೊ ಪ್ರಿಸರ್ವ್ ಮಾಡಿ ಇಟ್ಕೋಬೇಕು. ಒಂದು 3-4 ತಿಂಗಳು ಬೇವಿನ ಎಲೆ ಎಲ್ಲ ಹಾಕ್ಬಿಟ್ಟಿರ್ತೀನಿ. ಸೊ ಅದನ್ನು ಇಟ್ಕೊಂಡು ಒಂದು ತಿಂಗಳಿಗಂತೂ 5 kg ಬಳಸ್ತೀವಿ. ಬಿಕಾಸ್ ನಮ್ಮ ಮನೇಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುದ್ದೆ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ. ಹಾಗಾಗಿ 5 kg ಆದರೆ ಬೇಕಾದಷ್ಟು ಆಯಿತು. ಸ್ವಲ್ಪ ಮೆಂತ್ಯನ ಬೆರೆಸ್ತಾ ಇದ್ದೀನಿ ಗೋಧಿಗೆ. ಕಾರಣ ಸ್ವಲ್ಪ ತಂಪು, ಗೋಧಿ ಸ್ವಲ್ಪ ಉಷ್ಣ ಅಂತ ಹೇಳ್ತಾರೆ, ಹಾಗೆ ಸ್ವಲ್ಪ ತಂಪು ಅಂತ ಹೇಳಿ ಮೆಂತ್ಯನ ಬಳಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮೆಂತ್ಯ ಬೆನಿಫಿಟ್ಸ್ ನಿಮ್ಮೆಲ್ರಿಗೂ ಗೊತ್ತು. ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಹಾಗೆ ಈಗ ರಾಗಿಗೆ ಆಲ್ರೆಡಿ ಹಾಕಿಬಿಟ್ಟೆ, ತೋರಿಸ್ತೀನಿ. ಸಿಕ್ಕಾಪಟ್ಟೆ ಮೆಂತ್ಯ ಹಾಕಿಬಿಟ್ಟೆ. ಮೆಂತ್ಯ, ಓಟ್ಸು ಮತ್ತು ರಾಗಿನ ಮಿಕ್ಸ್ ಮಾಡಿದ್ದೀನಿ. ಓಟ್ಸ್ ತುಂಬ ದಿನದಿಂದ ಹಾಗೆ ಉಳ್ಕೊಂಡಿತ್ತು. ಸರಿ, ಓಟ್ಸ್ನ ಇದಕ್ಕೆ ಬೆರೆಸ್ಬಿಡೋಣ ಅಂತ ಬೆರೆಸ್ತಾ ಇದ್ದೀನಿ. ಸೊ ಪ್ರತಿ ತಿಂಗಳೂ ಬೆರೆಸೋಣ ಅಂತ ಸೋಯಾ ಚಂಕ್ಸ್ನ ಹಾಕ್ತಾಯಿದ್ದೆ. ನಿಮಗೆ ಗೊತ್ತಾ, ನಾನು ಸೋಯಾ ಚಂಕ್ಸ್ನ ತರಿಸ್ಬಿಟ್ಟು ಗಿರಣಿಗೆ ಕಳಿಸುವಾಗ ಸೋಯಾ ಚಂಕ್ಸ್ನ ಹಾಕ್ತಾಯಿದ್ದೆ. ನಮ್ಮ ಗಿರಣಿಯಲ್ಲೆಲ್ಲ ದಪ್ಪ ಆಗುತ್ತೆ, ಅದು ಗಿರಣಿಗೆ ಹಾಕಲ್ಲ ನಾವು ಅಂತೇಳಿ ವಾಪಸ್ ಕಳಿಸ್ತಾಯಿದ್ರು. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.